ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಕರ್ನಾಟಕ ಹ್ಯಾಕರ್. ಸೊ ನಾನು ಇವತ್ತು ನನ್ನ ಸ್ಟುಡಿಯೋ ಬಗ್ಗೆ ಓನ್ ಟೂರ್ ಮಾಡ್ತಾ ಇದ್ದೀನಿ. ಜಸ್ಟ್ ಯಾವ್ಯಾವ ಥರ ಸೆಟಪ್ ಇದೆ, ಯಾವ್ಯಾವ ಥರ ಲೈಟಿಂಗ್ ಯೂಸ್ ಮಾಡ್ತೀವಿ, ಯಾವ ಥರ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಟೋಟಲ್ ಆಗಿ ನನ್ನ ಸ್ಟುಡಿಯೋ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಫೈನಲ್ ಆಗಿ ಟೋಟಲ್ ಆಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು, ಬರೀ ಇಂಟ್ರೊಡಕ್ಷನ್ ಅಷ್ಟೇ. ಸೊ ಜಸ್ಟ್ ನಾನು ಅಷ್ಟೊಂದು ಯೂಟ್ಯೂಬ್ ಬಗ್ಗೆ ಜಾಸ್ತಿ ಮಹತ್ವ ಕೊಟ್ಟಿದ್ದಿಲ್ಲ. ಇವಾಗ ರೀಸೆಂಟ್ಲಿ ಆಗಿ 1 ತಿಂಗಳು 2 ತಿಂಗಳಾಯಿತು ಜಾಸ್ತಿ ಅದ್ರ ಬಗ್ಗೆ ಜಾಸ್ತಿ ಮಹತ್ವ ವಹಿಸಿದ್ದೀನಿ. ಸೊ ನಂದು ಮೇನ್ ಪ್ರೊಫೈಲ್ ವಿಡಿಯೋ ಏನು ಮಾಡ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬು, ಜಸ್ಟ್ ಅದು 3 ಇಂಟ್ರೊಡಕ್ಷನ್, ಅದನ್ನೆಲ್ಲ ಯಾವ ಥರ ಯೂಸ್ ಮಾಡಬೇಕು, ಟೆಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಮೋಟಿವೇಶನ್ ಸ್ಪೀಚ್ ಅಷ್ಟೇ ನನ್ನ ವಿಡಿಯೋದಲ್ಲಿ ಇರೋದು. ಸೊ ಇನ್ನೊಂದು ಚಾನಲ್ ಇದೆ, ನಾನು ಅದರಲ್ಲಿ ನಮ್ಮದು ವಿಡಿಯೋ ಸಾಂಗ್ ಇಲ್ಲ, ಮದುವೆ ಸಾಂಗ್, ಇಲ್ಲಾಂದರೆ ನಾಟಕ, ಈ ಥರ ಕೆಲವೊಂದು ಕಾರ್ಯಕ್ರಮಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಮೇನ್ ಪ್ರೊಫೆಷನಲ್ ಫೋಟೋಗ್ರಾಫರ್ ಇದರಿಂದ ಸೊ ನಾನು ಮ್ಯಾರೇಜ್ ಫೋಟೋ ಶೂಟ್ ಎಲ್ಲ ವಿಡಿಯೋ ಮಾಡಿದಂತ ಅಂತನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಸೆಕೆಂಡ್ ಚಾನಲ್ ಬಂದಿರೋದು ಮಿಸ್ಟರ್ ಕರ್ನಾಟಕ ಹ್ಯಾಕರ್ ಅಂತೇಳಿ. ಲಾಸ್ಟ್ ಮಂತಲ್ಲಿ ಒಂದು 3 ಮಂತ್ ಆಯಿತು ಓಪನ್ ಮಾಡಿ. ಸೊ ಅದರಲ್ಲಿ ನಾನು ಜಸ್ಟ್ ಟೆಕ್ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಟೆಕ್ ಬಗ್ಗೆ ಆಗಲಿ, ಕನ್ನಡ ಅಪ್ಕಮಿಂಗ್ ಡೀಟೇಲ್ಸ್ ಆಗಲಿ, ಇಲ್ಲಾಂದ್ರೆ ಟೆಕ್ ನ್ಯೂಸ್ ಆಗಲಿ, ಸೊ ಅನ್ಬಾಕ್ಸಿಂಗು, ರಿವ್ಯೂ, ಸೊ ಈ ಥರ ಹೊಸ ಹೊಸ ಐಟಮ್ಗಳು ಯಾವ್ಯಾವ ಲಾಂಚ್ ಆಗಿದೆ, ಸೊ ಅದ್ರ ಸಂಬಂಧಪಟ್ಟಂಗೆ ನಾನು ಮಾಡ್ತಾ ಇದ್ದೀನಿ. ಸೊ ಕೆಲವೊಬ್ರಿಗೆ ಏನಾಗುತ್ತೆ, ಹೊಸ ಯೂಟ್ಯೂಬರ್ಸಿಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂಥವ್ರು ಜಾಯ್ನ್ ಆದವ್ರಿಗೆ, ಸೊ ಅಂಥವ್ರಿಗೆ ಇನ್ಫಾರ್ಮೇಷನ್ ಸಿಗಲಿ ಅನ್ನೋದು ನನ್ನದೊಂದು ಉದ್ದೇಶ. ಸೊ ಆ ಥರ ನಾನೆಲ್ಲ ಬೇಸಿಕ್ಲಿ ಸೊ ನಾನು ಯಾವುದೇ ಥರ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ, ಸ್ಟ್ಯಾಂಡ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಸೊ ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಸೊ ನನ್ನ ಸ್ಟುಡಿಯೋಕ್ಕೆ ಏನು ಅವಶ್ಯಕತೆ ಇದೆ, ಸೊ ನಾನೆಲ್ಲ ಯಾವುದೇ ಥರ ಸೆಟಪ್ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಹೊಸ ಯೂಟ್ಯೂಬರ್ ಬರೋರಿಗೆ ಏನಾಗುತ್ತೆ, ಸೊ ಮೈಕ್ ಯಾವತ್ತು ಹೋಗ್ಬೇಕಂತ ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ಅಷ್ಟು ಕ್ಯಾಮ್ರಾ ಯಾವತ್ತು ಹೋಗ್ಬೇಕಂತ ಕನ್ಫ್ಯೂಸ್ ಇರ್ತಾರೆ, ಫೋನ್ ಯಾವತ್ತು ಹೋಗ್ಬೇಕಂತ ಕನ್ಫ್ಯೂಸ್ ಇರ್ತಾರೆ. ಸೊ ಅಂಥವ್ರಿಗೆ ನಾನು ಒಂದು ಮೋಟಿವೇಶನ್ ಬೇಸಿಕ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಸೊ ನನ್ನದೊಂದು ಮೋಟಿವೇಶನ್ ಸ್ಪೀಚನ್ನು ಟೆಕ್ ಚಾನಲನ್ನು ಮಾಡಿದ್ದೀನಿ. ಸೊ ಮಿಸ್ಟರ್ ಕರ್ನಾಟಕ ಹ್ಯಾಕರ್ ಅಂತೇಳಿ. ಸಾಕಷ್ಟು ಜನಕ್ಕೆ ಏನಾಗುತ್ತೆ, ಗಿಂಬಲ್ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ವಿಡಿಯೋ ಮಾಡಬೇಕು ಅಂಬೋದು ನಾನು ಬೇಸಿಕ್ ಇನ್ಫಾರ್ಮೇಷನಲ್ಲಿ ನನ್ನ ಚಾನಲಲ್ಲಿ ಟೋಟಲ್ ಆಗಿ ಇನ್ಫಾರ್ಮೇಷನ್ ಅದೇ ಅದ್ರ ಬಗ್ಗೆ ಆಗಿ ಕೊಟ್ಟಿದ್ದೀನಿ. ಸೊ ಎಲ್ಲ ಚಾನಲಲ್ಲಿ ಸೊ ಎಲ್ಲ ನಾನು ಒಂದು ಸಾಕಷ್ಟು ಜನ ಮಾಡ್ತಾರೆ ಇತ್ತೀಚೆಗೆ ಇನ್ಫಾರ್ಮೇಷನ್ ಎಜುಕೇಷನ್ ಬಗ್ಗೆ ಆಗಲಿ, ಟೆಕ್ ಬಗ್ಗೆ ಆಗಲಿ, ಸೊ ವೆಹಿಕಲ್ ಬಗ್ಗೆ ಕೊಟ್ಟರೆ, ನಾನು ಬರೀ ಓನ್ಲಿ 3ಕ್ಕೆ ಮಾತ್ರ ಸೀಮಿತವಾಗಿ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಟೇಬಲ್ ಮಾಡಿಸಿದ್ದೆ ನನ್ನ ವರ್ಕಿಗೆ, ರಿವ್ಯೂ ಸಲುವಾಗಿ, ಅನ್ಬಾಕ್ಸಿಂಗ್ ಸಲುವಾಗಿ ಮಾಡಿಸಿದ್ದೆ. ಸೊ ನನಗೆ ಸಾಕಷ್ಟು ಫರ್ನಿಚರ್ ಇದೆ, ಬೇರೆ ಕಡೆ ಇದೆ ನಮ್ಮದು. ಆ ಕಡೆ ವರ್ಕ್ ಸ್ಟುಡಿಯೋ ಎಲ್ಲ ವರ್ಕ್ ಮಾಡೋದು ಮೇನ್ ಪ್ರಪೋಸಲ್ ಆ ಕಡೆ ಇದೆ. ಸೊ ಜಸ್ಟ್ ನಾನು ಇಲ್ಲಿ ರಿವ್ಯೂ ಮಾಡೋಕ್ಕೆ, ಅನ್ಬಾಕ್ಸಿಂಗ್ ಮಾಡೋಕ್ಕೆ ಫಸ್ಟ್ ಒಂದು ಟೇಬಲ್ ಇದೆ. ಸೊ ಅದಾದಮೇಲೆ ಒಂದು ಗ್ರೀನ್ ಪ್ಲಾಂಟ್ ತರಿಸಿದೆ. ಸೊ ಇದನ್ನು ನೋಡ್ತಾ ಇರ್ಬೋದು ನೀವು, ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಸೆಕೆಂಡ್ ಒನ್. ಸೊ ಇದ್ರ ಬೆಲೆ ಮ್ಯಾಕ್ಸಿಮಮ್ ಪ್ರೈಸ್ ಬಂದುಬಿಟ್ಟು 320 ರುಪೀಸ್ ಇದೆ. ಸೊ ಇದು ಮ್ಯಾಕ್ಸಿಮಮ್ ಒಂದು 5000ಲಿಂದ 6000 ಆಗುತ್ತೆ ಟೇಬಲ್ಲು. ಇವಾಗ ಥರ್ಡ್ ಒನ್ ನೋಡಿ, ಇದು ಪ್ಲಾಂಟ್ ತರಿಸಿದೆ, ಗ್ರೀನ್ ಪ್ಲಾಂಟು. ಸೊ ಇದೇನು 131 ರುಪೀಸ್ ಇರ್ಬೇಕು ಮ್ಯಾಕ್ಸಿಮಮ್. ಸೊ ಇದು ಕೂಡ ನೋಡೋಕೆ ನ್ಯಾಚುರಲ್ ತುಂಬ ಚೆನ್ನಾಗಿದೆ. ಬಟ್ ಇದೆಲ್ಲ ಪ್ಲಾಸ್ಟಿಕ್, ಇದೆಲ್ಲ ಯೂಸ್ ಮಾಡ್ತಕ್ಕಂಥ. ಬಟ್ ಅದು ಸೇಮ್ ಮಾತ್ರ ಗ್ರೀನ್ ಪ್ಲಾಂಟ್ ಥರ ಕಾಣಿಸುತ್ತೆ. ಸೊ ಇದು ನಮ್ಮದು ವಾಟರ್ ಬಾಟ್ಲು. ಸೊ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಇದನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಅದಾದ ನಂತರ ಸೆಲ್ಫಿ ಸ್ಟಿಕ್ ಒಂದು, ನಾನು ಮೊನ್ನೆ ಹೇಳಿದ್ನಲ್ಲ ರಿವ್ಯೂಯಲ್ಲಿ, ಮಿನಿ ಟ್ರೈಪಾಡ್ ಅಂತೇಳಿ. ಸೊ ಇದನ್ನು ನಾನು ಫೋನಿಗೆ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅಲ್ಲಿದೆ, ಒಂದು ಇಲ್ಲಿದೆ. ಸೊ ಇದು ಮ್ಯಾಕ್ಸಿಮಮ್ ಪ್ರೈಸ್ ಸಮಥಿಂಗ್ 350 ಇರ್ಬೋದು ಇದು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಲಾಗ್ ಯಾವ ಥರ ಮಾಡೋದು, ಈ ಟ್ರೈಪಾಡ್ ಯಾವ ಥರ ಯೂಸ್ ಮಾಡೋದು, ಸೊ ವಿಡಿಯೋ ಯಾವ ಥರ ಶೂಟ್ ಮಾಡೋದು ಅಂತೇಳಿ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು 4ನೇದು ನಂದು. ಸೊ ನಾನು K8 ವೈರ್ಲೆಸ್ ಮೈಕ್ರೋಫೋನ್ಸ್ ಅಂತ ತೊಗೊಂಡಿದ್ದೀನಿ. ಸೊ ಇದು ಜಸ್ಟ್ ನಿಮಗೆ 450 ರುಪೀಸಲ್ಲಿ ಸಿಗುತ್ತೆ. ಅಮೆಝಾನಲ್ಲಿ ಲಿಂಕ್ ಹಾಕಿದ್ದೀನಿ ಕೆಳಗಡೆ. ಇದ್ರದ್ದು ವಿಡಿಯೋ ಇದೆ, ಪ್ರೊಫೈಲಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾರು ಅವಶ್ಯಕತೆ ಇದ್ದರೆ, ಸಣ್ಣ ಪುಟ್ಟ ಲಾಗರ್ ಇದ್ದರೆ, ನಾನು ಇವತ್ತಿಗೂ ಕೂಡ ಇದೇ ಮೈಕಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಪ್ರೆಸೆಂಟ್ ಹಾಕಿದ್ದೀನಲ್ಲ ಅದೇ ಮೈಕ್. ಈ ವಾಯ್ಸ್ ಕ್ಲಿಯರಿಟಿ ಕೇಳಿಸುತ್ತೆ, ನಾಯ್ಸ್ ಅಷ್ಟೇ ಸ್ವಲ್ಪ ಕ್ಲಿಯರಾಗಿ ಕಾಣಿಸಲ್ಲ, ಸ್ವಲ್ಪ ಸೌಂಡ್ ಬರುತ್ತೆ ಇದು ಆಗಿ. ಸೊ ಅದನ್ನು ಲೈಟಾಗಿ ನೀವು ಯಾರು ಹೊಸ ಸಣ್ಣ ಪುಟ್ಟ ಯೂಸ್ ಮಾಡಿದ್ರೆ ಇದನ್ನು ತೊಗೋಬೋದು. ಇದು 5th ಒನ್ ನಾನು ತೊಗೊಂಡಿರೋದು. ಸೊ 6th ಒನ್ ನೋಡ್ತಾ ಇರ್ಬೋದು. ಸೊ ಫಸ್ಟ್ ನಾನು ಸಿಂಗಲ್ ಆಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ನಾನು ಒಬ್ಬನೇ. ಇವಾಗ ಜಸ್ಟ್ ನಮ್ಮ ಜೊತೆ ಕ್ಯಾಮ್ರಾಮ್ಯಾನ್ ಇದ್ದಾರೆ, ಎಡಿಟರ್ ಕೂಡ, ಸೊ ಮಾರುತಿ ಅಂತ ಹೇಳಿ. ಸೊ ನಾನು ಫಸ್ಟ್ ಏನು ಮಾಡ್ತಾ ಇದ್ದೆ, ಇದ್ರದ್ದು ಕ್ಲಿಪ್ ಒಂದಿದೆ. ಸೊ ಅದು ಮನೆಯಲ್ಲಿದೆ, ಅದು ವರ್ಕ್ ಮಾಡೋಕ್ಕೆ ಹೋಗಿ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ಸ್ಟುಡಿಯೋದಲ್ಲೇ ರಿವ್ಯೂ ಮಾಡೋ ಸಲ ಜಸ್ಟ್ ನಿಮಗೆ ಎಕ್ಸಾಂಪಲ್ ಅಷ್ಟೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೊಂದು ಕ್ಲಿಪ್ ಬರುತ್ತೆ. ಸೊ ಈ ಥರ ಕ್ಲಿಪ್ಪು ಇಲ್ಲಿ ಜಾಯಿಂಟ್ ಮಾಡಿ ಇಷ್ಟು ಹಾಕಿದ್ರೆ ಸಾಕು. ಇದಕ್ಕೆ ಫೋನ್ ಹಾಕ್ತಿದ್ದೆ ಇಷ್ಟು. ಇದಕ್ಕೆ ಫೋನ್ ಹಾಕಿ ಇಲ್ಲಿ ರಿವ್ಯೂ ಮಾಡ್ತಾ ಇದ್ದೆ ಕೆಲವೊಂದು ವಸ್ತುಗಳು, ನಾನೇ ಪ್ರಾಡಕ್ಟ್ನ ಬೈ ಅಂಥವನ್ನ ರಿವ್ಯೂ ಮಾಡೋಕ್ಕೆ. ಸೊ ಇದನ್ನು ಸೆಲ್ಫ್ ಸಲುವಾಗಿ ಯೂಸ್ ಮಾಡ್ತಾ ಇದ್ದೆ. ಇದು ಕೂಡ 360 ಡಿಗ್ರಿಯಲ್ಲಿ ವರ್ಕ್ ಆಗುತ್ತೆ. ಫುಡ್ ಚಾನಲ್ಲು, ಇಲ್ಲ ಡ್ರಾಯಿಂಗ್ ಚಾನಲ್ಲು, ಸೊ ಅಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಸೆಲ್ಫ್ ಸ್ಟಿಕ್ ಓನ್ಲಿ. ಸೊ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ. ಸೊ ಅಂಥದ್ದು ಇದಾಗುತ್ತೆ. ಇದು 6th ಒನ್.
8 ತೊಗೊಂಡು ನೋಡ್ತಾ ಇರ್ಬೋದು ನನ್ನ ಲ್ಯಾಪ್ಟಾಪು. ಸೊ ನಾನು ಕೆಲವೊಂದು ಅಲರ್ಟ್ ಮಿಷನ್ ವಿ ಎನ್ ಅಲ್ಲಿ ಮಾಡಬೇಕಾದ್ರೆ ಸೊ ಇದರಲ್ಲೇ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಇದು 47,000 ಇತ್ತು ನನಗೆ ಅವಾಗ ಪ್ರೆಸೆಂಟ್ಲಿ ತೊಗೊಂಡಾಗ. ಸೊ ಲ್ಯಾಪ್ಟಾಪ್ ತೊಗೊಂಡು ಒಂದು 2 ವರ್ಷ ಆಯಿತು. 47,000 ಸಮಥಿಂಗ್ ಇದೆ. ಸೊ ಅದಾದ ನಂತರ 8th ಒನ್ ಆಯಿತು. ಸೊ 9th ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಸಿಕೋನಾ 7500. ಸೊ ನನಗಿದು ಒಂದು 3-4 ವರ್ಷ ಆಯಿತು ನಾನು ತೊಗೊಂಡು. ಒಂದು 3 ವರ್ಷ ಮೇಲ್ಪಟ್ಟು ಆಯಿತು. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನಂದು ಟೋಟಲ್ ಕಿಟ್ ಸೇರಿ ಒಂದು 85ಲಿಂದ ಹಿಡಿದು 95 ತನಕ ಆಗಿದೆ ಟೋಟಲ್. ಇದು ಮ್ಯಾಕ್ಸಿಮಮ್ ಎಲ್ಲ ಇದೆ. ಫ್ಲ್ಯಾಶ್ ಇದೆ, ಚಾರ್ಜರು, ಆಮೇಲೆ ಇದ್ರ ಚಾರ್ಜರು, ಫ್ಲ್ಯಾಶ್ ಚಾರ್ಜರು, ಒಂದು ಕಾರ್ಡು, ಆಮೇಲೆ ಬ್ಯಾಗು ವಿತ್ ಇದಕ್ಕೆಲ್ಲ ಸೇಫ್ಟಿ, ಕೆಲವೊಂದಿಷ್ಟು ಸೇಫ್ಟಿ ಮೆಜರ್ಮೆಂಟ್ ಹಾಕ್ಸಿದ್ದೀನಿ. ಫ್ರಂಟ್ ಸೈಡ್ ಇಲ್ಲೊಂದು ಗ್ಲಾಸ್ ಹಾಕ್ಸಿದ್ದೀನಿ. ಸೊ ಇದೊಂದು ಫ್ರಂಟ್ ಕ್ಯಾಪು. ಸೊ ಇದು ಇಲ್ಲೊಂದು ಸೇಫ್ಟಿ ಇದು ಹಾಕ್ಸಿದ್ದೀನಿ, ಸೇಫ್ಟಿ ಕ್ಯಾಪು. ನಾವು ಇಲ್ಲೇನು ಮಾಡ್ತಲ್ಲ ಈ ಥರ ನೋಡಿ ಇಲ್ಲಿ ನೀವು ಟಚ್ ಆಗ್ಬಿಡೋಂತ ಇಲ್ಲೊಂದು ಸೇಫ್ಟಿ ಇದು ಹಾಕ್ಸಿದ್ದೀನಿ. ಸೊ ನನಗೆ ಅಪ್ರಾಕ್ಸಿಮೇಟ್ಲಿ ಇದು ಟೋಟಲ್ ಆಗಿ ಒಂದು 90,000 ತನಕ. 8th ಇದು 9th ಒನ್ ಆಯಿತು. ಟೋಟಲ್ ಆಗಿ 9 ಮೆಟಲ್ ನನಗೆ ಟೋಟಲ್ ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಸಾಕಷ್ಟು ಇದೆ. ಸೊ ಆ ಕಡೆ ಬೇಸಿಕ್ ಪ್ರಾಪರ್ಲಿ ನೋಡಿದ್ರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ. ಸೊ ಅಷ್ಟೊಂದು 8 ವರ್ಷದಲ್ಲಿ ಸಾಕಷ್ಟು ನಾನು ಬಿಸ್ನೆಸ್ ಸಂಬಂಧಪಟ್ಟಂಗೆಲ್ಲ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದೀನಿ. ಸೊ ನಾನು ಶಾಪ್ ಕೂಡ ನಿಮ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಒಂದು ಸರಿ ಪೂರ್ತಿ ಪ್ರಿವ್ಯೂ ಆಗಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಒಂದು ಇದಾದ ಮೇಲೆ ನಮ್ಮದು ಸ್ಟುಡಿಯೋ ಮುಗಿದ ಮೇಲೆ ಸೊ ಶಾಪಿಂದ ಒಂದು ಇನ್ನೂ ಒಂದು ವೀಕಲ್ಲಿ ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ನನ್ನ ಹತ್ರ ಯಾವುದಾದ್ರು ಏನೇನು ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀನಿ, ಯಾವ್ಯಾವ ಮಿಷನ್ ಇದೆ ಅಂತೇಳಿ. ಸೊ ಇಲ್ಲಿ ಟೋಟಲ್ ಆಗಿ 9 ಮೆಟಲ್ಸ್ ಕಂಪ್ಲೀಟ್ ಆಗಿದೆ. ಸೊ ಇನ್ನೊಂದು ಸೆಕೆಂಡ್ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಈ ಕಡೆ ಬನ್ನಿ ಸ್ವಲ್ಪ. ಸೊ ನಾನು ಲಾಸ್ಟ್ ಟೈಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ. RGB ಲೈಟ್, ಡಿಜಿಟೆಕ್ RGB ಲೈಟ್ 30 ವೇಟಿಂದು ನಾನು ತರಿಸಿದ್ದು. ಸೊ ಅದನ್ನು ನೀವು ರಿವ್ಯೂ ನೋಡ್ತಾ ಇರ್ಬೋದು. ಇದು ಮೇಲ್ಗಡೆದಷ್ಟೇ ನಾನು ಲೈಟ್ ತರಿಸಿದ್ದು. ಇದು ಸ್ಟ್ಯಾಂಡ್ ಸಪ್ರೇಟು. ನಂದು ಮುಂಚೆ ವಿಡಿಯೋ ಸಲುವಾಗಿ ನಾನು ತರಿಸ್ಕೊಂಡಿದ್ದೆ. ಸೊ ಅದೇನೋ ಅವಶ್ಯಕತೆ ಇದ್ದಿಲ್ಲ. ಜಸ್ಟ್ ಆನ್ ಮಾಡ್ತೀನಿ ನೋಡಿ. ಇದು ನನ್ನ RGB ಲೈಟ್ ತರಿಸಿದ್ದು. ಸೊ ಇದನ್ನ ಮ್ಯಾಕ್ಸಿಮಮ್ ಪ್ರೈಸ್ ಬಂದ್ಬಿಟ್ಟು ಸಾಕಷ್ಟು ಬರೀ ಮೊನ್ನೆ ಡಿಜಿಟೆಕ್ RGB ಲೈಟ್ 30 ವೇಟಿಂದ ತರಿಸಿದ್ದೆ. ಸೊ ಇದು ಮ್ಯಾಕ್ಸಿಮಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ, ಸೊ ಟೆಕ್ ವಿಡಿಯೋ ಮಾಡೋರಿಗೆ, ಆಮೇಲೆ ಅನ್ಬಾಕ್ಸಿಂಗ್ ಮಾಡೋರಿಗೆ, ಇಲ್ಲಾಂದರೆ ಕ್ರಿಯೇಟಿವಿಟಿ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಟಿಮೇಟ್ ಅಂತ ಹೇಳ್ಬೋದು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 6,500ಲಿಂದ 7,000 ಆಗುತ್ತೆ. ಸೊ ಇವಾಗ ಪ್ರೆಸೆಂಟ್ಲಿ ಮಾತ್ರ. ಸೊ ನಾವು ಯಾವಾಗ ವಿಡಿಯೋ ಮಾಡ್ತಿಲ್ಲ ಅವಾಗ ಪ್ರೆಸೆಂಟ್ಲಿ ಇರೋ ರೇಟ್ ಮಾತ್ರ. ಇವಾಗ ಡಿಜಿಟೆಕ್ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತೀನಿ. ಸೊ 6,500ಲಿಂದ 7,000 ಆಗ್ಬೋದು. ಇದು ಸ್ಟ್ಯಾಂಡ್ ನಿಮ್ಗೆ ಸಿಗುತ್ತೆ 700-800. ಇದೊಂದು ಸ್ಟ್ಯಾಂಡ್ ಅಟ್ಯಾಚ್ಮೆಂಟ್ ಕೂಡ ಇರುತ್ತೆ. ಸೊ ಇದೊಂದು ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮಲ್ಲಿ ಲೈಟ್ ಆನ್ ಮಾಡಿ ತೋರಿಸಿ ಯಾವ ಥರ ನಾವು ಡಿಜಿಟಲ್ ವಿಡಿಯೋ ಮಾಡಬೇಕಾದ್ರೆ ಯಾವ ಥರ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತೀವಿ, ಯಾವ ಥರ ಸೆಟ್ ಮಾಡಿರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ನನ್ನ ಚೇರ್. ಸೊ ಗೇಮಿಂಗ್ ಚೇರ್ ತರಿಸಿದ್ದೆ ಲಾಸ್ಟ್ ಟೈಮ್. ಸೊ ಗೇಮಿಂಗ್ ಅಂತೀನಲ್ಲ, ಸುಮ್ಮನೆ ಜಸ್ಟ್ ಆಫೀಸಲ್ಲಿ ತರಿಸಿದ್ದೆ. ಒಂದು 7,800 ಇದೆ. ಬಾಸ್ಕೋ ಕಂಪ್ನಿದು ನಾನು ತರಿಸಿದ್ದು. ಸೊ ನೆಕ್ಸ್ಟ್ ನೋಡೋಣ. ನನಗೆ ಇನ್ನೂ ಜನರು ಸಾಥ್ ಕೊಟ್ಟರೆ, ಇನ್ನೂ ಡೆವಲಪ್ಮೆಂಟ್ ಆದರೆ ಸೊ ಗೇಮಿಂಗ್ ಚೇರ್ ತರೋದು ಅಂತ ದೊಡ್ಡ ಆಸೆ. ಸೊ ಎಲ್ಲರೂ ದಯವಿಟ್ಟು ಸಹಕರಿಸಿ, ಸಹಾಯ ಮಾಡಿ, ಸಪೋರ್ಟ್ ಮಾಡಿ. ಸಣ್ಣ ಯೂಟ್ಯೂಬರ್ ಇನ್ನೂ ಇವಾಗ ಬೆಳೀತಾ ಇದ್ದೀವಿ. ಸೊ ಅದಾದ ನಂತರ ನಾನು ಲಾಸ್ಟ್ ಟೈಮಲ್ಲಿ ವಿಡಿಯೋದಲ್ಲಿ ಒಂದು ಕುಷ್ಟಗಿ ಸೂಪರ್ ಮಾರ್ಕೆಟ್ ಹಾಕಿದ್ದೆ K-Mart ಬಗ್ಗೆ. ಸೊ ಅಲ್ಲಿ ತೊಗೊಂಬಂದಿರೋಂಥ ಗ್ರೀನ್ ಪ್ಲಾಂಟ್ ಇದು. ಸೊ ಇದರಲ್ಲಿ ಎಷ್ಟಿದೆ ಅಂತಂದರೆ 2 ಪ್ಲಾಂಟ್ಸ್ ಇದೆ ಟೋಟಲ್ ಆಗಿ. ಒಂದು ಪ್ಲ್ಯಾಂಟು 465 ರುಪೀಸ್ ಇದು ಒಂದು ಪ್ಲ್ಯಾಂಟ್. ಸೊ ನೀವು ನೋಡಿದ್ರೆ ನಗ್ತೀರಾ. ನಾವು ಯಾವ ಥರ ಮಾಡಿದ್ದೆ ಅಂದರೆ, ಇಲ್ಲಿ ನೋಡಿ ಅಷ್ಟೇ ಇರಲಿ ಲೈನಲ್ಲಿ ತೋರಿಸ್ತೀನಿ ನೋಡಿ. ನನಗೆ ವಿಡಿಯೋ ಸ್ಟ್ಯಾಂಡಿಗೆ ಬಳಸ್ತಾ ಇರೋಂಥ ಸ್ಟ್ಯಾಂಡನ್ನು ಇದು ಪವರ್ ಪ್ಲಾಂಟಿಗೆ ಹಾಕಿ, ಸೊ ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿದ್ದೀವಿ. ಸೊ ಇದನ್ನು ಜಸ್ಟ್ ವಿಡಿಯೋದಲ್ಲಿ ಕಾಣ್ಬೇಕಾದ್ರೆ ಸೊ ಇದೆಲ್ಲ ಪ್ಲಾಂಟ್ಸ್ ಅಷ್ಟೇ ಕಾಣಿಸುತ್ತೆ, ಎಲೆಗಳು ಮಾತ್ರ ಕಾಣಿಸುತ್ತೆ ನಮ್ಮ ವಿಡಿಯೋದಲ್ಲಿ. ಸೊ ಈ ಥರ ಯೂಸ್ ಮಾಡಿದ್ದೀವಿ. ಸೊ ಇದನ್ನ ಸ್ಟ್ಯಾಂಡ್ ನಾವು ಕೇಳಬೇಕಾದ್ರೆ ಹೋದ್ವಿ. ಸ್ಟ್ಯಾಂಡ್ ಇದ್ರ ಇದ್ರ ಕೂಡ ಪ್ಲಾಂಟ್ ಕೂಡ ಅಷ್ಟು ಸ್ಟ್ಯಾಂಡ್ ಬರುತ್ತೆ. ಸೊ ಸ್ಟ್ಯಾಂಡ್ ಕೇಳಿದ್ವಿ, ಅದು ಸೊ 3,000 ಅಂತ ಹೇಳಿದ್ರು. ಸೊ ಹಂಗಾಗಿರಲಿ ಬೇಡ, ಪ್ರೊಪರ್ಲಾಗಿ ಸದ್ಯಕ್ಕೆ ಸಾಕು ಅಂತೇಳಿ ಜಸ್ಟ್ ಇದಂದರೆ ಪ್ಲಾಂಟ್ ಅಷ್ಟೇ ತರಿಸಿದ್ವಿ ಮೇಲ್ಗಡೆ ಇದೆ. ಸೊ ನಂದು ಇದು ವಿಡಿಯೋ ಕ್ಯಾಮ್ರದ್ದು ಸ್ಟ್ಯಾಂಡ್ ಹಾಕಿದ್ದೀನಿ, ಲೈಟಿಂಗ್ ಸ್ಟ್ಯಾಂಡ್ ಇದ್ದು. ಸೊ ಲೈಟಿಂಗ್ ಸ್ಟ್ಯಾಂಡ್ ಅದು ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ನೀವು ಈ ಕಡೆ ನೋಡ್ತಾ ಇರ್ಬೋದು. ಸೊ ಸಿಂಪೆಕ್ಸ್ ಪ್ರೋ 23 RT ನಂದು ಪಾಸ್ಪೋರ್ಟಿಗೆ ಇಲ್ಲ ಪಾಸ್ಪೋರ್ಟು ಇಲ್ಲ ಮ್ಯಾರೇಜ್ ಫೋಟೋ ಶೂಟ್ ಮಾಡ್ತಕ್ಕಂಥ ಅಂಬ್ರೆಲಾ ಲೈಟನ್ನು ಇವು ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಲೈಟಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳಿಸ್ತೀನಿ ನೋಡಿ. ನಾವೇನಾದ್ರು ವಿಡಿಯೋ ಮಾಡ್ಬೇಕಂದ್ರೆ ಸೊ ಯಾವ ಥರ ಲೈಟ್ ವರ್ಕ್ ಆಗುತ್ತೆ ಅಂತ ತಿಳಿಸ್ತೀನಿ. ಸೊ ನಾವೇನು ಮಾಡ್ತೀವಿ, ಈ ಥರ ಲೈಟ್ ಹಾಕಿ ವರ್ಕ್. ಸೊ ಇನ್ನೂ ಪ್ರಾಬಬ್ಲಿ ಏನಾಗುತ್ತೆ,
LED ಯೂಸ್ ಮಾಡಿದ್ರೆ ಬೆಟರ್ ಆಗುತ್ತೆ. ಸೊ ಇದೇನಾಗುತ್ತೆ, ಸ್ವಲ್ಪ ರೆಡ್ನೆಸ್ ಬರುತ್ತೆ, ಸ್ವಲ್ಪ ಹೀಟ್ ಕೂಡ ಜಾಸ್ತಿ ಆಗುತ್ತೆ, ಬ್ರೈಟ್ನೆಸ್ ಕೂಡ ಜಾಸ್ತಿ, ಆಮೇಲೆ ಕಲರ್ ಇದು ಸೊ ಹೀಟ್ ಕೂಡ ಜಾಸ್ತಿ ಬರುತ್ತೆ. ಲೈಟಿಂಗ್ ಅಷ್ಟು ಫೋಕಸ್ ಇರುತ್ತೆ. ಸಿಂಪೆಕ್ಸ್ ಪ್ರೋ 23RT ಅಂತ ಹೇಳ್ಕೇಸಿ ನಾನು ಲಾಸ್ಟ್ ಟೈಮ್ ಒಂದು 5 ವರ್ಷ ಮುಂಚೆ ತೊಗೊಂಡಿದ್ದೆ. ಇವು ಟೋಟಲು 3 ಸೇರಿ ಅಂಬ್ರೆಲಾ ವಿತ್ ಲೈಟಿಂಗು, ಸ್ಟ್ಯಾಂಡು, ಸೊ ಇದ್ರೆಲ್ಲ ವೈರ್ ಗೇರ್ ಕೇಬಲ್ ಎಲ್ಲ ಸೇರಿಸಿ ಟೋಟಲು 20,000 ಏನು ತೊಗೊಂಡಿದ್ದೆ ನಾನು ಮ್ಯಾಕ್ಸಿಮಮ್. 3 ಸೇರಿ ಇದ್ರ 3 ಸ್ಟ್ಯಾಂಡ್ ಬರುತ್ತೆ ಈ ಥರ. ಸೊ 20,000ಕ್ಕೆ ತೊಗೊಂಡಿದ್ದೆ. ಸೊ ಅದನ್ನೇ ಕಂಟಿನ್ಯೂ ಈಗ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನ ನನ್ನ ವಿಡಿಯೋ ಮಾಡಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅದಾದಮೇಲೆ ನಮ್ಮ ಸ್ಟುಡಿಯೋ ವರ್ಕಿಗೆ ಬೇಕು, ಪಾಸ್ಪೋರ್ಟ್ ಇಂಥವೆಲ್ಲ, ಬೇಬಿ ಸೂಟ್ ಇಂಥವೆಲ್ಲ ಶೂಟ್ ಮಾಡುವಾಗಾದ್ರೆ ಸೊ ಇದಕ್ಕೆ ಅಂಬ್ರೆಲಾ ಹಾಕಿ ಮತ್ತು ಬೇರೆ ಥರ ನಾವು ಶೂಟ್ ಮಾಡ್ತಾ ಇದ್ವಿ. ಸೊ ನಾವು ಪ್ರೊಬಬ್ಲಿ ಏನು ಮಾಡ್ತಾ ಇದ್ವಿ, ಸೊ ಇದನ್ನ ನಾವು ವಿಡಿಯೋ ಬಳಕೆ ಯೂಸ್ ಮಾಡ್ತಾ ಇದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಜಸ್ಟ್ ಮಿನಿಟ್ ಹಂಗೆ. ಸೊ ನಾನು ಆವಾಗಲೇ ಒಂದೇ ನಿಮಿಷ. ಸೊ ಈ ಥರ ಇದ್ದಾಗ ಯಾವ ಥರ ಕಾಣಿಸ್ತೈತೆ ಸ್ಕಿನ್, ಇದರ ಲೈಟ್ ಕಾಣಿಸಲ್ಲ. ಸೊ ಇವಾಗ ಇದನ್ನು ಜಸ್ಟ್ ಟರ್ನ್ ಮಾಡ್ತೀನಿ ನೋಡಿ. ಸೊ ಈ ಥರ ಲೈಟ್ ಬರುತ್ತೆ ನೋಡಿ. ಸೊ ಈ ಥರ ಲೈಟ್ ಬಿದ್ದಾಗ ಈ ಕಡೆ ಒಂದು ಅಪೋಸಿಟ್ ಡಿಜಿಟಲ್ ಲೈಟ್ ಕೊಟ್ಟು ಸೊ ವಿಡಿಯೋ ಮಾಡ್ತೀವಿ. ಸೊ ಸಣ್ಣ ಪ್ರಯತ್ನ. ಸೊ ಸಾಕಷ್ಟು ಇನ್ನೂ ಲೈಟಲ್ಲಿ ಜಾಸ್ತಿ ಇದೆ, ಹಲವಾರು LED ಸಿಗುತ್ತೆ. ಸೊ ಇವು ಪ್ರೆಸೆಂಟ್ಲಿ ಏನಿದೆ ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಟೋಟಲ್ ಆಗಿ ಈ ಥರ ಸೆಟಪ್ ಮಾಡ್ತೀವಿ. ಇವು ಲಾಸ್ಟ್ ಒಂದು ತೋರಿಸ್ತೀವಿ ನೋಡಿ. ನಾವು ಟೆಕ್ ವಿಡಿಯೋ ಮಾಡಬೇಕಾದ್ರೆ ಯಾವ ಥರ ರಿವ್ಯೂ ಆಗುತ್ತೆ ಅಂತ ಜಸ್ಟ್ ಎಲ್ಲ ಏನು ಮಾಡ್ತೀವಿ ನಾವು, ಅನ್ಬಾಕ್ಸಿಂಗ್ ಇಲ್ಲ ರಿವ್ಯೂ ಇಲ್ಲ ಟೆಕ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಈ ಥರ ಸ್ಟುಡಿಯೋ ಸೆಟಪ್ ಮಾಡ್ತೀವಿ. ಸೊ ನಮಗೆ ಗೊತ್ತಿದ್ದ ಮಟ್ಟಿಗೆ ಅಷ್ಟೇ ನಾವು ಇನ್ಫಾರ್ಮೇಷನ್ ತಿಳ್ಕೊಂಡಿರೋದು. ನಮಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಡೈಲಿ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಆಗುತ್ತೆ, ಅಪ್ಡೇಟ್ ಆದಂಗೆಲ್ಲ ನಮ್ಗೆ ಯಾವ್ಯಾವ ಥರ ಕ್ರಿಯೇಟಿವಿಟಿ ಮೈಂಡ್ ಓಡುತ್ತೆ, ನಾವು ಆ ಥರ ಸ್ಟುಡಿಯೋನ ಸೆಟಪ್ ಮಾಡ್ತೀವಿ ಲೈಟಿಂಗ್ಸು. ಸೊ ಫಸ್ಟ್ ಈ ಕಡೆ DJ ಟೆಕ್ ಲೈಟ್ ಆನ್ ಮಾಡ್ತೀನಿ. ಸೊ ಈ ಕಡೆ ಫ್ರಂಟ್ ಒಂದು ಲೈಟ್ ಆನ್ ಮಾಡ್ತೀನಿ, ಈ ಕಡೆ ಒಂದು ಲೈಟ್ ಆನ್ ಮಾಡ್ತೀನಿ ನೋಡಿ. ಇದು ಸ್ಕ್ರೀನಿಂಗ್ ಬೀಳ್ಬೇಕಂತೇಳಿ ನಾವು ಪಾಸ್ಪೋರ್ಟಿಗೆ ಯೂಸ್ ಮಾಡೋದು ಅಂಬ್ರೆಲಾನ, ಅದನ್ನೇ ನಾನು ಇವಾಗ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಫ್ರಂಟಿಗೆ ಒಂದು ಲೈಟ್ ಕೊಟ್ಟಿದ್ದೀನಿ. ಸೊ ಇದು ಜಾಸ್ತಿ ಫೋಕಸ್ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ LED ಲೈಟ್ ಹಾಕ್ತೀನಿ ಇದಕ್ಕೆ. ಸೊ LED ಲೈಟ್ ಹಾಕಿ ಒಂದು ಫೋಕಸ್ ಡಿಸೈನ್ ವರ್ಕಿಂದ ಒಂದು ಕಟ್ ಮಾಡಿಸಿ, ಸೊ ಅದ್ರದ್ದು ಒಂದು ಫ್ರೇಮ್ ಮಾಡಿಸಿ ಮಾಡೋಣ. ಸೊ ಅದ್ರ ಬಗ್ಗೆ ನಾವೇನಾದ್ರು ವಿಡಿಯೋ ಮಾಡಬೇಕಾದ್ರೆ ಸಾಕಷ್ಟು ನಾನು ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಲೈಟಿಂಗ್ ಆಗಲಿ, ಗ್ರೀನ್ ಪ್ಲಾಂಟ್ಸ್ ಆಗಲಿ ಸಾಕಷ್ಟು ಯೂಸ್ ಮಾಡಿದ್ದೀನಿ. ಸಿಸ್ಟಮ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಸೊ ಬಾಟ್ಲ್ಸ್ ಆಗಲಿ, ಆಮೇಲೆ ಇನ್ನೊಂದು ಟ್ರೈಪಾಡ್ ಇದೆ ನಿಮ್ಗೆ, ಅದನ್ನು ತೋರಿಸ್ತೀನಿ. ಸೊ ಅದು ಮಿನಿ ಟ್ರೈಪಾಡ್, ಆ ಕಡೆ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸೆಂಟ್ಲಿ ಅದು ಇರಲಿ. ಸೊ ಅದಾದಮೇಲೆ ನಾವು 3 ಈ ಥರ ವಿಡಿಯೋ. ಸೊ ಇನ್ ಕೇಸ್ ನಮ್ಗೇನಾದ್ರು ಬೇಕಾಗಿಲ್ಲ ಅಂತಂದರೆ ನಾ ಸ್ಕ್ರೀನ್ ಕೂಡ ಚೇಂಜ್ ಮಾಡ್ತೀನಿ. ಇದು ಬ್ಯಾಕ್ ಸೈಡ್ ಇರ್ತೈತಲ್ಲ, ಇದು ಪ್ಲೇನ್ ಐತಿ. ಸೊ ಇವಾಗ ಸದ್ಯ ಮಟ್ಟಿಗೆ ತೋರಿಸ್ತೀನಿ. ಜಸ್ಟ್ ಈ ಸ್ಕ್ರೀನ್ ಏನು ಬೇಡ ಅಂತ ಹೇಳಿದ್ರೆ ಬೇರೆ ಸ್ಕ್ರೀನ್ ಬೇಕಂದ್ರೆ ನಾವು ಬೇರೆ ಸ್ಕ್ರೀನ್ ಅಪ್ಡೇಟ್ ಮಾಡ್ತೀವಿ. ಪ್ರೆಸೆಂಟ್ಲಿ ಈ ಥರ ನಾವೇ ಸೆಟಪ್ ಮಾಡಿರೋದು. ಇದು ಅಷ್ಟೊಂದೇನು ಡಿಸೈನ್ ಆಗಿ ವರ್ಕ್ ಮಾಡಿಲ್ಲ. ಸೊ ನಮ್ಗೆ ಎಷ್ಟು ಯಾವ ಥರ ಬೇಕು ಖುದ್ದು ನಾವೇ ರೆಡಿ ಮಾಡ್ಕೊಂಡಿರೋದು. ಸೊ ಈ ಥರ ಒಂದು ಪೈಪ್ ತರಿಸಿದ್ದೀನಿ. ಸೊ ಅದಕ್ಕೆ ಆ ಕಡೆ ಈ ಕಡೆ ವೈರ್ ಕಟ್ಟಿ, ಸೊ ಇದು ಮೇಲ್ಗಡೆ ಏನೇನಿದೆಯಲ್ಲ ಇವನ್ನೆಲ್ಲ ಅಟ್ಯಾಚ್ ಮಾಡಿ ಅವನ್ನೆಲ್ಲ ರೆಡಿ ಮಾಡಿಸಿ ನಾವೇ ಹಾಕಿ ಖುದ್ದಾಗಿ ನಾವೇ ರೆಡಿ ಮಾಡಿದ್ವಿ. ಸೊ ನಮ್ಗೆ ವೈಟ್ ಬೇಕಾ, ವೈಟ್ ಹೇಳ್ಕೊಂಬಿಡ್ತೀವಿ. ಇನ್ ಕೇಸ್ ವೈಟ್ ಏನಾದ್ರು ಮಾಡಬೇಕು, ವೈಟ್ ಏನಾದ್ರು ಬೇಕು ಬ್ಯಾಕ್ಗ್ರೌಂಡ್ ಅಂದ್ರೆ, ಸೊ ವೈಟ್ ಹೇಳ್ಕೊಂಡು. ಸೊ ವೈಟ್ ಬೇಕಾಗಿಲ್ಲ ಅಂದರೆ ಸೊ ಇದನ್ನು ಯೂಸ್ ಮಾಡ್ತಾ ಇದ್ವಿ ನೋಡಿ. ಸೊ ಇದೊಂಥರ ಬ್ಲೂ ಬರುತ್ತೆ. ಸೊ ಅದು ಫಸ್ಟ್ ಬ್ಲ್ಯಾಕ್ ವಿತ್ ಬ್ಲೂ ಮಿಕ್ಸ್ ಇದೆ. ಸೊ ಇದೊಂಥರ ಬ್ಲೂನಲ್ಲಿ ಸ್ವಲ್ಪ ಲೈಟ್ ಬ್ಲೂ ಬರುತ್ತೆ ಇದು. ಸೊ ಇದನ್ನು ಯೂಸ್ ಮಾಡ್ತೀವಿ. ಟೋಟಲ್ ಆಗಿ ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಫಸ್ಟ್ ಟೈಮ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತಿರುತ್ತೆ. ಸೊ ನಮ್ಮ ವಿಡಿಯೋನ ಯಾರ್ಯಾರು ಲೈಕ್ ಮಾಡ್ತಾ ಇದ್ದೀರಾ, ಸೊ ಅಂಥವ್ರಿಗೆಲ್ಲ ಧನ್ಯವಾದಗಳು. ಸೊ ಶೇರ್ ಮಾಡೋರಿಗೆ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ಥರ ಫಾಲೋ ಮಾಡಿ. ಸೊ ನಾವು ಹೊಸ ಪ್ರತಿಭೆಗಳು ಇನ್ನೂ ಬೆಳ್ತಾ ಇದ್ದೀವಿ ಇವಾಗ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ತುಂಬ ಅವಶ್ಯಕತೆ ಇದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.